ಇಂದ್ರಜಿತ್ ಲಂಕೇಶ್ ತಮ್ಮ ಪುತ್ರ ಸಮರ್ಜಿತ್ ಲಂಕೇಶ್ರನ್ನ ಚಿತ್ರರಂಗಕ್ಕೆ ಪರಿಚಯಿಸುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ನಿಮಿತ್ತ ಗೌರವ ನೀಡೋದಕ್ಕೆ ಮಗನಿಂದ ಒಂದು ಹಾಡನ್ನ ಅರ್ಪಿಸಲು ನಿರ್ಧರಿಸಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಹಾಗೂ ಉಮಾಪತಿ ಕಿತ್ತಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿತ್ರರಂಗಕ್ಕೆ ಹಲವಾರು ದಿನಗಳ ನಂತರ ವರ್ಷಗಳೇ ಆಗಿ ಹೋಗಿತ್ತು. ಕಾಟೇರದಂತಹ ಯಶಸ್ವಿ ಸಿನಿಮಾ ಸಿಕ್ಕಿತು. ಕಾಟೇರ ಬಗ್ಗೆ ನಾನು ಹೇಳಬೇಕಿಲ್ಲ. 50 ದಿನಗಳನ್ನ ಕಂಡಿದೆ. ಜನರೇ ಯಶಸ್ವಿ ಮಾಡಿದ್ದಾರೆ. ಕಾಟೇರದಲ್ಲಿ ಕೆಲಸ ಮಾಡಿದ ತಂತ್ರಜ್ಞರೆಲ್ಲರೂ ಈ ಹಿಂದೆ ನನ್ನ ಸಿನಿಮಾದಲ್ಲೂ ಮಾಡಿದ್ದಾರೆ. ದರ್ಶನ್ ಕೂಡ ನನ್ನ ಪ್ರೀತಿಯ ರಾಮು ಹಾಗೂ ಸಂಗೊಳ್ಳಿ ರಾಯಣ್ಣ ಬಳಿಕ ಅದ್ಭುತ ಅಭಿನಯ ನೀಡಿರುವ ಸಿನಿಮಾವಿದು. ಈಗ ಕಾಟೇರನೂ ಹಿಟ್ ಆಗಿದೆ. ಈ ಸಂದರ್ಭದಲ್ಲಿ ಇಂತಹದ್ದೊಂದು ಬೆಳವಣಿಗೆ ಬೇಕಾಗಿರಲಿಲ್ಲ ಎಂದು ಹೇಳಿದರು. ಈ ಸಮಸ್ಯೆಯನ್ನ ಅವರವರೇ ಕೂತು ಬಗೆಹರಿಸಿಕೊಳ್ಬೇಕು. ಇದು ಚಿತ್ರರಂಗಕ್ಕೆ ಶೋಭೆ ತರುವಂತದ್ದು ಅಲ್ಲ. ಹಿಂದೆ ನಾನು ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದೆ. ಈ ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ಇಷ್ಟವಿಲ್ಲ. ಯಾಕಂದ್ರೆ ನೀವು ನೋಡಿದ್ದೀರಾ, ಕೆಟ್ಟ ಬೆಳವಣಿಗೆ ಆಗತ್ತೆ. ಇವತ್ತು ನಾನು ಕಮೆಂಟ್ ಮಾಡ್ತೇನೆ, ಮುಂದೆ ಯಾರೋ ಕಮೆಂಟ್ ಮಾಡ್ತಾರೆ, ಅದೊಂಥರ ಬೆಳೆದು ಹೋಗುತ್ತೆ. ಚಿತ್ರರಂಗದ ದೃಷ್ಟಿಯಲ್ಲಿ ಕೂತು ಬಗೆಹರಿಸಿಕೊಳ್ಳಬೇಕು ಅಂತ ಹೇಳ್ತೇನೆ ಎಂದು ಇಂದ್ರಜಿತ್ ಲಂಕೇಶ್ ಹೇಳಿಕೊಂಡಿದ್ದಾರೆ.